ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ನಾನಿವತ್ತು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮುದ್ದು ಮಾದಪ್ಪನ ಸನ್ನಿಧಿ ಇರುವಂತಹ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರದಲ್ಲಿ ಕಳೆದ 3-4 ದಶಕಗಳ ಕಾಲ ಎರಡೇ ಕುಟುಂಬಗಳು ಆಡಳಿತವನ್ನು ನಡೆಸ್ತಾ ಇದ್ದವು. ರಾಜು ಗೌಡ ಹಾಗೆ ನಾಗಪ್ಪ ಇಬ್ಬರ ಕುಟುಂಬದವರೇ ಇದುವರೆಗೂ ಶಾಸಕರಾಗಿ ಈ ಕ್ಷೇತ್ರದಿಂದ ಆಯ್ಕೆಯಾಗ್ತಾ ಇದ್ರು. ಆದರೆ 2023ರಲ್ಲಿ ಮೊದಲ ಬಾರಿಗೆ ಹೊರಗಿನವರಿಗೆ ಮಣೆ ಹಾಕುವಂಥ ಕೆಲಸವನ್ನು ಈ ಕ್ಷೇತ್ರದ ಜನರು ಮಾಡಿದ್ದಾರೆ. JDSನ ಮಂಜುನಾಥ್ರವರನ್ನು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಂಜುನಾಥ್ ಕೊಟ್ಟಂತಹ ಭರವಸೆಗಳೇನು, ಆ ಭರವಸೆಗಳು ಈಡೇರಿದೆಯಾ? ಸದ್ಯ ಕ್ಷೇತ್ರವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡ್ತಿದ್ದಾರೆ? ಅಭಿವೃದ್ಧಿ ಕುಂಠಿತವಾಗಿದೆಯಾ? ಜನರ ಕಷ್ಟಗಳಿಗೆ ಮಂಜುನಾಥ್ ಸ್ಪಂದಿಸ್ತಿದ್ದಾರಾ ಇಲ್ವಾ? ಇದೆಲ್ಲದರ ಬಗ್ಗೆ ಕ್ಷೇತ್ರದ ಜನರಿಂದಲೇ ಮಾಹಿತಿಯನ್ನು ಪಡ್ಕೊಂಡು ಬರೋಣ ಬನ್ನಿ. ಸದ್ಯ ನಾನೀಗ ಹನೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಇದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀರಿ. ಸರ್ ನೋಡಿ, ಲಾಸ್ಟಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್. 3 ತಿಂಗಳಾಯಿತು ಗುದ್ಲಿ ಪೂಜಾ ಬಂಡಾಳಿ ರೋಡು ಅಂತ. ಇದು 4ನೇ ತಿಂಗಳಾಗ್ತಾ ಇದೆ ಗುದ್ಲಿ ಪೂಜಾ ಅಂತ ಬೋರ್ಡ್ ಹಾಕಿ. ಇದೇ ಇತಿಹಾಸದಲ್ಲೇ ಗುದ್ಲಿ ಪೂಜಾಗ ಬೋರ್ಡ್ ಹಾಕಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಬೋರ್ಡ್ ಹಾಕಿರೋದು ನಮ್ಮ ಹನೂರು ಕಾನ್ಸ್ಟಿಟ್ಯೂನ್ಸಿಲಿ ಇದೇ ಪ್ರಶ್ನೆ ಬಾರಿ ಸರ್. ಬೋರ್ಡ್ ಹಾಕಿದ್ರು ಇನ್ನೂ ಗುದ್ಲಿ ಪೂಜೆ ಆಗಿಲ್ಲ ಸರ್. ಇದು 28 ಕಿಲೋಮೀಟ್ರು ಸರ್, ಹನೂರು ಟು ಗಾಣಿಮಂಗ್ಲ ಇರೋದು ಸರ್. ಅಲ್ಲಿ ತನಕ ನೀವು ಹೋಗಿ ಬರಬೇಕು ಸರ್. ನಮ್ಮ ಇದು ಬಂದು ಸರ್ ದಿನ 100 ಬಸ್ ಹೋಗಿ 100 ಬಸ್ ಬರುತ್ತೆ ರೋಡಲ್ಲಿ. 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್? 10 ಮಾರ್ಕ್ಸೇ ಕೊಡೋಕ್ಕಾಗಲ್ಲ ಸರ್. ಈಗ ಬೇಕಾದ್ರೆ ಇಲ್ಲಿ ನೋಡಿ ಸರ್, ರೋಡ್ಗಳಾಗಿದೆ. ಈಗ 2 ವರ್ಷ ಆಯಿತು, ಎಲ್ಲರೂ ಇವ್ರದ್ದೊಂದು ಕೆಲಸ ತೋರಿಸಿ ಸರ್, ಏನೂ ಆಗಿಲ್ಲ ಸರ್. ಅಷ್ಟಾಗಿ ರೋಡೇ ಇಲ್ಲ ಸರ್. ಬಂಡಳಿ ರೋಡು ತುಂಬ ಹದಗೆಟ್ಟೋಗಿದೆ ಸರ್. ನಮ್ಮ ಕ್ಷೇತ್ರದಲ್ಲಿ MLA MP ಯಾರು ರೋಡೇ ಮಾಡಿಲ್ಲ ಸರ್ ಇದುವರೆಗಾಗಿ. ರಾಜೇಗೌಡರು ನಾಗಪ್ಪನ ಕಾಲ್ಕೆ ಹೋಯ್ತು ಸರ್ ಅಭಿವೃದ್ಧಿ ಅನ್ನೋದು. ಒಂದು ಹಾಸ್ಪಿಟ್ಲು ಬಂಡಳಿ ಕಡೆ ಬಂದು ನೋಡಿ, ಮಠವಾಗ ಹಾಸ್ಪಿಟ್ಲ್ ಏನಂದ್ರೆ ಏನೂ ಇಲ್ಲ ಸರ್. 10 ಗಂಟೆ ಬರೋ ಡಾಕ್ಟ್ರ್ 11 ಗಂಟೆ ಬರ್ತಾನೆ ಸರ್. ಮಠಾಗ ಆಕ್ಸಿಜನು, ಈ ಕೆಮ್ಮು ಬಂದರೆ ಅಂಥ ಮಿಷಿನ್ಗಳಿಲ್ಲ ಸರ್. ಆಮೇಲೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಯಾವುದೂ ಇಲ್ಲ ಸರ್. ಇಲ್ಲಿ ನೋಡಿ, ಪಬ್ಲಿಕ್ ಟಾಯ್ಲೆಟ್ ಒಂಚೂರು ಅದು ನೋಡಿ ಸರ್. ಅದು ಈ ಪಬ್ಲಿಕ್ ಟಾಯ್ಲೆಟ್ ಮುಚ್ಚಿರೋದೇ ಅವ್ರ ಅಭಿವೃದ್ಧಿ. ಅವ್ರು ಬಂತಮಿಂದನೂ ಹೇಳ್ತಾವ್ರೆ ಅದನ್ನು ಕ್ಲೀನ್ ಮಾಡಿ ಜನಕ್ಕೆ ಸಾರ್ವಜನಿಕರಿಗೆ ಯೂಸ್ ಮಾಡೋದಕ್ಕೆ ಕೊಡ್ತೀವಿ ಅಂತ ಹೇಳವ್ರೆ. ಆದರೆ ಅವರು ಅದನ್ನು ಮುಕ್ತವಾಗಿ ಕೊಡೋಕ್ಕಾಗಿಲ್ಲ. ಈಗಲೂ ಬಂದಾಗಿದೆ ಅದು. ಇದೇ ಅವರ ಅಭಿವೃದ್ಧಿ. ಒಂದು ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಸರ್? ಅಂದರೆ ಅಭಿವೃದ್ಧಿ ಕೆಲಸ ಏನೇನು ಬಾಕಿ ಇದೆ ಅಂತ? ಬಾಕಿ ಅಂದರೆ ಹಿಂದೆ ಮಾಡಿದ್ರಲ್ಲ ಅಷ್ಟು ಮಾತ್ರ ಆಗಿರೋದು, ಈಗ ಯಾವುದೂ ಆಗಿಲ್ಲ. ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 2 ವರ್ಷ ಅವಧಿಗೆ? ಹೌದಾ, 2 ಕೊಡಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗಿದೆ ಈಗ. ಹೌದಾ, ಕೆಲಸ ಆಗ್ತಾ ಇಲ್ಲ ಸರ್. ಜೀರೋ, ಟೋಟಲಿ ಜೀರೋ. 2 ವರ್ಷದಿಂದ ಮಾರ್ಕ್ಸ್ ಜೀರೋನಾ? ನನ್ನ ಪರ್ಸೆಂಟ್ ಜೀರೋನೇ. ಏನು ಮಾಡಿದ್ದಾರೆ ಕೇಳಿ ಹನೂರಿಗೆ, ಹನೂರು ಟೌನ್ಗೆ ಇಂತೇನು ಮಾಡಿದ್ದೀವಿ ಅಂತ ಹೇಳಿ ಅಲ್ಲಿ ಆ ಬಾತ್ರೂಮು ನಾವು ಪ್ರತಿದಿನ ಪ್ರತಿಯೊಂದು ಸಭೆಯಲ್ಲೂ ಮಾತಾಡ್ತೀವಿ. ಆ ಬಾತ್ರೂಮ್ನ ಅಟ್ಲೀಸ್ಟ್ ಬಂದ ತಕ್ಷಣ ಹೇಳಿದ್ರೆ ಅದು ಹೊಡಿಸ್ಬಿಟ್ಟು ನನ್ನ ಜವಾಬ್ದಾರಿ, ಅದು ಹೊಡಿಸ್ಬಿಟ್ಟು ಹೊಸದಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ಏಕಾಗಿ ಯಾರು ಹೆಂಗೆ ಬಡಿಸೋಕ್ಕಾಗುತ್ತೆ ಅದನ್ನ? ಅನುದಾನ ಬರ್ತದೆ, ಅನುದಾನ ಬಳಕೆ ಆಯ್ತೇ ಇಲ್ಲ, ಆಗ್ತಾ ಇಲ್ಲ. ಯಾವುದೇ ಕಾರಣದಿಂದ ಅನುದಾನ ಬಳಕೆ ಆಯ್ತೇ ಇಲ್ಲ. ಯಾವುದೇ ಆಗಲಿ, ಈಗ ಇಂದಿರಾ ಕ್ಯಾಂಟೀನ್ ಮಾಡಿದ್ರು, 200 ಟೋಕನ್ ಅಂತ ಮಾಡಿದ್ರು, 500 ಜನ ಹೋಯ್ತಾರೆ. ಬಡವರು ಬಗ್ರು ಹಿಂದಕ್ಕೆ ಬರ್ತಾವ್ರ, ಅಲ್ಲಿ ಜನಗಳಿಗೆ ಆಗ್ತಿಲ್ಲ. ಲೈಬ್ರರಿ ಕಷ್ಟ ಅಂದಾಗ MLA ಸಿಗ್ತಾರ, ಸ್ಪಂದಿಸ್ತಾರಲ್ಲ? ಅವರು ಶನಿವಾರ ಭಾನುವಾರ ಬಂದು ಹೋಗ್ತಾವ್ರೆ. ಪಿಕ್ನಿಕ್ ಬರ್ತಾರ? ಅದೆಲ್ಲ ಪಿಕ್ನಿಕ್ ಬಂದಾರೋ ಇಲ್ಲ ಊಟ ಮಾಡ್ಕೋತಾರೋ ಗೊತ್ತಿಲ್ಲ. ಆದ್ರೆ ಶನಿವಾರ ಭಾನುವಾರ ವಾರದಲ್ಲಿ ಒಂದಿನ ಸಿಗ್ತಾವ್ರೆ, ಬರ್ತಾರೆ, ಗೌರವ ನಡ್ಕೊ ಹೋಗ್ತಾವ್ರೆ. ಅವ್ರ ಕಾರ್ಯಕರ್ತರು ಹೋಯ್ತಾರೆ, ಊಟ ತಿಂಡಿ ಮಾಡ್ತಾರೆ, ಅವ್ರ ಜೊತೆ ಹೋಯ್ತಾರೆ. ಮೊದಲು ಮಾಡಿದ್ರು, ಇವಾಗ MLA ಆದ್ಮೇಲೆ ಸ್ವಲ್ಪ ಕೈ ಬಿಟ್ಬಿಟ್ಟಿದ್ದಾರೆ. ಮೊದಲೇ ಚೆನ್ನಾಗಿ ಮಾಡಿದ್ರು. ಅಲ್ಲ, ಎಲ್ಲ MLA ಆದ್ಮೇಲೆ ಕೆಲಸ ಮಾಡ್ತಾರೆ ಅಂದ್ರೆ ನೀವು ನೋಡಿದ್ರೆ MLAಗೆ ಮುಂಚೆ ಚೆನ್ನಾಗಿ ಕೆಲಸ. ಇನ್ನೊಂದು ಸರ್, ಅದು ಓಟ್ ಗಿಮ್ಬೇಕು. ಯಾವ ಥರ ಅಂದರೆ, ಮೊದಲು ಅವರು JDS ಬರಬೇಕಾಯ್ತು. ಅವರು ಸುಮಾರು 3 ವರ್ಷದಿಂದ ಸೋತಿದ್ರು, 3 ಎಲೆಕ್ಷನ್ ಸೋತಿದ್ರು. ಈ ಸಾರಿ ಯಾರು ಮಾಡಿ ಗೆಲ್ಲಬೇಕಂತ ಹೇಳ್ಬಿಟ್ಟು ಭಾರಿ ಒಳ್ಳೆ ಕೆಲಸಗಳು ಮಾಡಿದ್ರು, ಸಹಾಯ ಮಾಡಿದ್ರು. ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರಿಗೂ ಏನು ಬೇಕು ಎಲ್ಲ ಸೌಕರ್ಯಗಳು ಮಾಡ್ಬಿಟ್ಟು ಬಂದರು. ಈಗ ಅವರು ಗೆದ್ದ ಮೇಲೆ ಯಾವ ಕಡೆ ನೋಡ್ತಾ ಇಲ್ಲ. ಯಾವ ರೋಡ್ ನೋಡಿ ಬರೀ ಎಲ್ಲ ಹದಗೆಟ್ಟೋಗಿರೋ ರೋಡೆ. ಕೆಲಸ ಮಾಡ್ತಾ ಇದ್ದಾರಾ? ಎಲ್ಲಿ ಸೋಯ್ ಮಾಡಿರೋದು? ಬಾಣಸಿರಿ ಬಸ್ ಗೊಡ್ರು ಬೀಸ್ಕೊಂಡು ಸಾಯ್ತಾ ಕೂತಾರೆ. ಬಂಡಳಿ ರೋಡ್ ಒಂದು, ರಾಂಪುರ ರೋಡ್ ಒಂದು, ಮಿಸ್ಟಾ ಬಂದು ಕಕರಾತಕ್ಕಂಥ ಬಡವ ಸಾರಿಗಳು ಬದುಕರು ಮೋಟ್ರೆ ಪೂರ ಸಾಯ್ತಾ ಕೂತಮಿ. ಏನು ಕಣಿ ಎತ್ತು ಕಣಿ. ಆಮೇಲೆ ಮಾಡೋದೇನಿದ್ದು? ನೀವು ಚೆನ್ನಾಗಿದ್ದಾರ್ಯಾ? ಏನು ಚೆನ್ನಾಗಿರೋದು? ಸಹಾಯ ಮಟ್ಟ ಆಗದೆ ನಮ್ಮದೆಲ್ಲ ಬದುಕದಲ್ಲ ಪೂರ. ಗೆದ್ದುಕೊಳ್ಳೆಲ್ಲ ಪೂರ ಸೇರಿಸ್ಕೊಂಡು ಮುಂದಕ್ಕೆ ಅವ್ರಿಗೆ ಬೇಕು ಆ ಪೊಟ್ಟಣ. ಇನ್ನೊಂದು 1 ಲಕ್ಷ 2 ಲಕ್ಷ ಗೆದ್ಕೊಳ್ಳೋಕ್ಕೆ
ಹಾಂ ಕಷ್ಟ ಅಂದಾಗ ಮಂಜುನಾಥ್ ಅವರು ಸ್ಪಂದಿಸ್ತಾರ, ಸಿಗ್ತಾರೆ ಜನ? ಖಂಡಿತ ಸಿಗ್ತಾರೆ. ಇದು ಕೇಳಿ ಎಲ್ಲಿಗೆ ಬೇಕೋ ಅಲ್ಲಿ ಬರ್ತಾರೆ ಅವರು. ಅವರಲ್ಲಿ 2 ಗುಣ ಚೆನ್ನಾಗಿದೆ. ಯಾವುದು? ಒಂದು, ಬಡವರಿಗೆ ಏನಾದ್ರು ಅಕಸ್ಮಾತ್ ಇಲ್ಲಿ ಇರ್ಬೋದು ದಾನಿಗಳು, ಹಣವಸ್ತರು ಇರ್ಬೋದು, ಅವರಿಗಿಂತ ಹೆಚ್ಚಿನ ಹಣವಸ್ತರು ಇರ್ಬೋದು, ಬಂಡವಾಳಶಾಹಿಗಳು ಇರ್ಬೋದು. ಆದರೆ ದಾನಿಗಳಲ್ಲ ಇವರು ದಾನಿಗಳು ಅಂದರೆ ಇವರು ಆಸ್ಪತ್ರೆಲಿರೋಂಥ ಪೇಷಂಟ್ಗಳಿಗೆ ಅಕಸ್ಮಾತ್ ಸತ್ತವ್ರ ಮನೆಗೆ ಅವರು ವೈಯಕ್ತಿಕವಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಮೊದಲಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಮಂಜುನಾಥ್ ಅವರಿಗೆ? ಅವ್ರಿಗೆ 190% ಕೊಡ್ಬೋದು. ನಾವು ರಾಜಗೌಡರು ಮಗವರು ಸಿಗ್ತಾರೆ, ಮಂಜುನಾಥ್ ಅವರು ಸಿಗ್ತಾರೆ, ಪರಿಮಳ ನಾಗಪ್ಪರು ಸಿಗ್ತಾರೆ. ನಾವು ಲೋಕಲ್ ಹತ್ರದಿಂದ ಎಲ್ಲರೂ ಸ್ಪಂದಿಸ್ತಾರೆ. MLA ಮಂಜುನಾಥ್ ಅವ್ರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್? ಒಂದು 6% ಕೊಡ್ಬೋದು. ರೋಡೆಲ್ಲ ರೋಡಿಗೆ ಬುದ್ಲಿ ಪೂಜೆ ಆಗಿ ರೆಡಿಯಾಗಿತ್ತು. ಮಾಡಬೇಕು ಅಂತ ಏನು ಮಧ್ಯೆ ಒತ್ತಡ ಬಂದು ಏನು ಮಾಡಿಲ್ಲ. ಮಾಡಬೇಕು ಅಂತ ಇದ್ದಾರೆ, ಮಾಡ್ತಾರೆ ಹೋಟ್ಲಿ. ಯಾಕೆ ಸರ್ ಮಾಡ್ತಾ ಇಲ್ಲ? ಸರ್ ಏನಕ್ಕಂತ ಗೊತ್ತಿಲ್ಲ ಸರ್. ಹೋಟ್ಲಿ ಮಾಡ್ತೀನಿ ಅಂತ ಕನ್ಫರ್ಮ್ ಹೇಳಿದ್ದಾರೆ. ನಮ್ಮ MLA ಅವ್ರು ಮಾಡೇ ಮಾಡ್ತಾರೆ ಹೋಟ್ಲಿ. ಸ್ವಲ್ಪ ಏನೋ ಈಗ ಒಂದೇನೋ ಬಂದು ಅಡಚಣೆ ಬಂದಿರಿಂದ ಮಾಡಿಲ್ಲ ಅಷ್ಟೇ. ಸದ್ಯ ನಾನೀಗ ಅನೂರು ಪಟ್ಟಣದ ಮಲೆಮಹದೇಶ್ವರ ಬೆಟ್ಟ ರೋಡ್ನಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಅಭಿವೃದ್ಧಿ ಕೆಲಸ ಈ ನಡುವೆ ಒಂದು ಸ್ವಲ್ಪ ಮಾಡ್ತಾ ಕಣ್ಣು ಕಾಣುತ್ತೆ, ಆದರೆ ಕರೆಕ್ಟಾಗಿ ಯಾವುದು ಕ್ಲಿಯರ್ ಆಗಿಲ್ಲ. ರಸ್ತೆಗಳು ಹಂಗೆ ಇವೆ, ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಅಂತೂ ಇಲ್ಲ ಬಿಡೋದೆ, ಎಲ್ಲ ಖಾಸಗೀಕರಣ ಮಾಡ್ತಾವ್ರೆ. ಮತ್ತು ಯಾವುದೇ ಆದ ಸರ್ಕಾರಿ ಕಚೇರಿಗಳಿಲ್ಲ. 5 ಗ್ಯಾರಂಟಿ ಯೋಜನೆಗಳು ಕೊಟ್ಟು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಆದ್ರೂ ನಮ್ಮ ಅನೂರು ಶಾಸಕರಾದ ಮಂಜುನಾಥ್ ಅವರು ಶ್ರಮ ವಹಿಸಿ 109 ಕೋಟಿ ರೂಪಾಯಿ ತಂದಿದ್ದಾರೆ. 25 ಕೋಟಿ ರೂಪಾಯಿ ಜರ್ಕೆಕಂಡಿ ನಾಲ್ ರೋಡು ಅದು ಶಾಂಕ್ಷನ್ ಆಗಿದೆ, ವರ್ಕ್ ನಡೀತಾ ಇದೆ. ತಿರ್ಗಾ ಅಜ್ಜಿಪುರ ಟು ಅಂಬಿಕಾಪುರ ಮೇಡ ಅದು 8 ಕೋಟಿಗಾಗಿದೆ. ಆಮೇಲೆ 15 ಕೋಟಿ CM ಬರಬೇಕಾದ್ರೆ ರೋಡ್ ಪ್ಯಾಕೇಜ್ ಆಗಿದೆ. ರೋಡ್ ಪ್ಯಾಚ್ ವರ್ಕ್ ಆಗಿ ರೋಡ್ ರಸ್ತೆ ಸುಶಿಸ್ತವಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಆಗಿದೆ. ಶಾಸಕರು ಒಳ್ಳೆ ಶ್ರಮ ವಹಿಸಿ ಕ್ಷೇತ್ರದ ಬಗ್ಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೀತಾ ಇದೆ ಸರ್. 15 ವರ್ಷದಲ್ಲಿ ಆಗದೋದು ಇವಾಗ ನಡೀತಾ ಇದೆ. ಇವಾಗ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಯಾವ್ಯಾವ್ದು ಪೆಂಡಿಂಗ್ ಇತ್ತು ಎಲ್ಲ ಇದಾಗಿ ಒಂದೊಂದಾಗಿ ಇವಾಗ ಕೆಲಸಗಳು ಒಂದೊಂದು ಇದಾಗ್ತೈತೆ, ಒಂದೊಂದು ಇನ್ನೂ ಡಿಲೇ ಐತೆ. ಅಭಿವೃದ್ಧಿ ಕೆಲಸ ಏನೂ ಆಯ್ತಲ್ಲ ಸರ್. ಇಲ್ಲಿ ನಮಗೆಲ್ಲ ರೋಡೇ ಸರಿಯಿಲ್ಲ. ಮುಂದೆ ಈಗ ಓಟ್ ಹಾಕಿ ಗೆಲ್ಸಿರ್ತಾರೆ MLAಗಳಿಗೆ, ಯಾರು ಬಂದು ನೋಡ್ತಾನೆ ಇಲ್ಲ. ಅಲ್ಲಿ ನಮ್ಮ ಏರಿಯಾದಲ್ಲಿ ರೋಡ್ ಸರಿಯಿಲ್ಲ, ನೀರು ಕುಡಿಯೋ ನೀರುಗಳಿಗೆ ತೊಂದರೆ. ಅವ್ರು ನಮ್ಮ ಏರಿಯಾಗೆ ಬರನೇ ಇಲ್ಲ, ವಾಟರ್ಪಳ್ಳಿ ಸೈಡ್ ಬರೋದಿಲ್ಲ ಅವರು. ಸರ್ ರೋಡ್ದೆ ಸರ್, ಇಲ್ಲಿ ನಮ್ಮದು ಬೇರೆ ಏನು ಸಮಸ್ಯೆ ಆ ಥರಗಳು ಕಾಣ್ತಾ ಇಲ್ಲ. ರೋಡು ಮತ್ತು ಒಂದು ಮೇಯ್ನು ನಮಗೆ ಹನೂರಲ್ಲಿ ಒಂದು ಹಾಸ್ಪಿಟ್ಲ್ ಬೇಕು ಸರ್, ಆಸ್ಪತ್ರೆ ಬೇಕು. ಏನಕ್ಕಂದರೆ ಕೊಳ್ಳೇಗಾಲ ಇದೆ ಸರ್. ಇಲ್ಲಿ ಹನೂರು ತಾಲೂಕಿಗೆ 120 ವಿಲೇಜ್ಗಳಿದೆ, ಹಳ್ಳಿಗಳು ಟೋಟಲ್. ಕಾಡಂಚಿ ಪ್ರದೇಶಗಳಿಂದ ಟೋಟಲ್ಲು 100ರಿಂದ 120 ವಿಲೇಜ್ಗಳು ಸಿಗುತ್ತೆ ಆಯಿತಾ. ಅದರಿಂದ ನಮಗೆ ಹಾಸ್ಪಿಟ್ಲಿಗೆ ಬೇಕು ಅಂದರೆ ಹೊರಗಡೆವರೆಗೆ ವಿಲೇಜ್ ಅವ್ರಿಗೆ ಕೊಳ್ಳೇಗಾಲ ಹೋಗ್ಬೇಕು ಸರ್, ಮೈಸೂರೇ. ಸದ್ಯ ನಾನೀಗ ಹನೂರು ವಿಧಾನಸಭಾ ಕ್ಷೇತ್ರದ ಸರಗೂರು ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಗ್ರಾಮಸ್ಥರು ಮಾತನಾಡಿಸ್ತೀನಿ. ಸರ್, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಸರ್? ಸರ್ ಏನೂ ಆಯ್ತಿಲ್ಲ ಸರ್. ನಮ್ಮ ಊರಿನಲ್ಲಿ ಏನೂ ಆಗಿಲ್ಲ ಸರ್. MLA ಆದದೇ ಪುನಃ ಏನು ಬಂದವರು ವಿಚಾರಿಸಿಲ್ಲ. ಊರುಗಳಲ್ಲಿ ಏನೂ ಮಾಡಿಲ್ಲ ಸರ್. ಅವರು ಆಗೋವರೆಗೆ ಸುಮಾರು ಒಂದು 20 ಬಾರಿ ಬರ್ತಿದ್ರು, ಇವಾಗ ಯಾವುದೂ ಬರ್ತಾ ಇಲ್ಲ ಸರ್. ಇವಾಗ ಈ ಸಮಸ್ಯೆ ಅಂದರೆ MLA ಅವರು ಕೇಳ್ತಾರ, ಜನಗಳ ಕೈ ಸಿಗ್ತಾರ ಅಂತ? ಸಿಗ್ತಾ ಇಲ್ಲ ಸರ್. ಈ ಕಡೆ ಬರ್ತಾನೆ ಇಲ್ಲ, ಸಿಗ್ತಾನೂ ಇಲ್ಲ ಸರ್. ಅಂಬೇಡ್ಕರ್ ಜಯಂತಿ ದಿನ ಒಂದು ದಿನ ಮೊಗ ತೋರಿಸ್ಬಿಟ್ಟು ಹೋದರೆ ಪುನಃ ಅವರು ಒಂದು 2 ವರ್ಷಕ್ಕೆ ಅದೊಂದೇ ದಿನ ಬಂದಿದ್ದು. ಈ ಕಡೆ ಬರ್ತಾನೆ ಇಲ್ಲ ಇವಾಗ ಎದುರಿ MLA. ಅಲ್ಲ ಕೇಳಲ್ವಾ MLA ಅವ್ರನ್ನ ಮೀಟ್ ಮಾಡಲ್ವ ನೀವು? ನಾವು ಮೀಟು ಮಾಡಲ್ಲ, ನಾವು ಹೋಗೋದು ಇಲ್ಲ ಸರ್, ಬರ್ತಾನೂ ಇಲ್ಲ. ನಾವು ಅವ್ರನ್ನ ಹೋಗಿ ಮೀಟು ಮಾಡಲ್ಲ. ಮೆಂಬರ್ಗಳವರ ಅವ್ರು ಹೋಗಿ ಮೀಟ್ ಮಾಡ್ತಾರೆ, ಅವ್ರೇನು ಮಾತಾಡ್ತಾರೆ ಗೊತ್ತಿಲ್ಲ. ಸರ್ ನೀವೇನು ಹೇಳ್ತೀರಾ ಸರ್, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಏನೂ ಆಗ್ತಿಲ್ಲ ಸರ್. MLA ನಮ್ಮ ಗೆಲ್ಲಗಂಟ ಬರ್ತಿರೋ, ಇವಾಗ ಏನು ಅಂತ ಹತ್ರಕ್ಕೆ ಬರ್ತಾ ಇಲ್ಲ. ಊರಲ್ಲಿ ಏನು ಎತ್ತಲ್ಲ, ಕುಡಿಯೋ ನೀರೇ ಪ್ರಾಬ್ಲಮ್ ಆಗಿದೆ. ನೀರನ್ನೇ ಬಿಡ್ತಾ ಇಲ್ಲ ಒಟ್ಟು. ನಮ್ಮ ಗ್ಯಾರಂಟಿ ಬರ್ತಾ ಇರೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? ಅನುಕೂಲ ಆಗ್ತಾ ಇದೆ ಸರ್. 2,000 ರೂಪಾಯಿ ಯಾರೂ ಕೊಡ್ತಿರ್ಲಿಲ್ಲ. ಸದ್ಯಕ್ಕೆ ಕಾಂಗ್ರೆಸ್ ಗೆದ್ದ ಮೇಲೆ ನಮಗೆ 2,000 ರೂಪಾಯಿ ಕೊಟ್ಟೋದ್ರಿಂದ ಸಮಸ್ಯೆಗಳೆಲ್ಲ ಬಗೆಹರಿತಾ ಇದೆ. ಕೆಲವೊಂದಷ್ಟು ಜನ ಟೀಕೆ ಮಾಡ್ತಾರೆ, ಅವ್ರಿಗೇನು ಹೇಳ್ತೀರಿ? ಅದು ತಪ್ಪು ಸರ್. ಅದು ಯಾಕಂದ್ರೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಈಗ 2,000 ರೂಪಾಯಿ ಒಬ್ಬ ಬಡವನ್ ಕೊಟ್ಟಾಗ ಅವ್ನಿಗೇನೋ ಒಂಥರ ವಿಶ್ವಾಸ ಇರುತ್ತೆ. ಶ್ರೀಮಂತರು ಕೊಟ್ಟಾಗ ಇದು ಏನೋ ಅದೇ ಸರಿಯಾಗಿ ಮಾಹಿತಿ ಕೊಡದೆ ಈ ಥರ ಮಾಡ್ತಾರೆ ಅಷ್ಟೇ ಸರ್. ಒಟ್ಟು ಅನುಕೂಲ ಆಗಿದೆ ಸರ್. ನಮ್ಗೆ ಬರ್ತಾರೆ, ಯಾವಾಗಲೂ ಬರ್ತಾರೆ, ಹೋಯ್ತಾ ಇರ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊ ಹೋಯ್ತಿರ್ತಾರೆ. ಮೊದಲು ಜಾಸ್ತಿ ಬರ್ತಾರೆ, ಈಗ ಜಾಸ್ತಿ ಬರೋಲ್ಲ. ಎಲೆಕ್ಷನ್ ಆಗಂಟ ಬರ್ತಿರು, ಎಲೆಕ್ಷನ್ ಆದ್ಮೇಲೆ ಬರ್ತಾ ಇಲ್ಲ. ಎಲೆಕ್ಷನ್ಗೆ ಮುಂಚೆ ಬರ್ತಾನೆ ಇಲ್ಲ, ಅದಕ್ಕೆ ಮುಂಚೆ ಜಾಸ್ತಿ ಬರ್ತಿದ್ರು. ಎಲೆಕ್ಷನ್ ಆದ್ಮೇಲೆ ಗೆದ್ದ ಮೇಲೆ ಕಡಿಮೆ ಬರ್ತಾ ಇರೋದು.
ಯಾಕೆ ಗೊತ್ತಲ್ಲ ಅಂತ ಇವಾಗ ಗೆದ್ದಾಯ್ತಲ್ಲ ಎಮ್ ಎಲ್ ಎ ಆದ್ರಲ್ಲ. ಕಷ್ಟ ಅಂದಾಗ ಸ್ಪಂದಿಸ್ತಾರ ಬರ್ತಾರಾ? ಸ್ಪಂದಿಸ್ತಾರೆ ಸರ್. ಬರ್ತಾರೆ. ಯಾವಾಗ ಒಂದು ಸಾವು ಸಂಕಟ ಆಗಿರ್ಬೋದು, ಇನ್ನೊಂದು ಫಂಕ್ಷನ್ಗಾಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿಗೆ ಫೋನ್ ಮಾಡಿದ್ರು ಸಾಕು ಬಂದು ವಿಚಾರಣೆ ಮಾಡ್ಬಿಟ್ಟು ಹೋಗ್ತಾರೆ. ಈಗ 10ಕ್ಕೆ ಎಮ್ ಎಲ್ ಎ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಒಂದು 9 ಕೊಡ್ತೀವಿ ನಾವು. ಏನಾರ ಕೆಲಸ ಎಮರ್ಜೆನ್ಸಿ ಇದ್ರೆ ಬರ್ತಾರೆ, ಬಂದಿದ್ದು ಮಾಡ್ತೀನಿ ಅಂದ್ಬಿಟ್ಟು ಊಟ ಬಿಡ್ತಾರೆ. 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಎಮ್ ಎಲ್ ಎ? 10 ಮಾರ್ಕ್ಸ್ ಒಂದು 6 ಮಾರ್ಕ್ಸ್. ಮೊದಲು ಇದ್ಲೆಲ್ಲ ಗೆಲ್ಲಕ್ಕೆ ಬದಲಿ ಅದು ಆಸಕ್ತಿ ಇಲ್ಲ. ಈಗ ಮೊದಲು ವಾರಕ್ಕೆ 2 ಸಲ ಬರ್ತಿದ್ದ ಇಲ್ಲಿಗ, ಏನೋ ಎತ್ಲ ಅಂತ ಎಲ್ಲರೂ ನೋಡ್ತಿದ್ದ, ಮುದುಕರು ಎಲ್ಲರೂ ವಿಚಾರಿಸ್ತಿದ್ದ. ಈಗ ನಾವು ಕೈ ಕಲ್ಸಿ ನಾವು ಹೋಗ್ಬೇಕು ಈಗ ಅನ್ನೋರ್ಗ. ಆಗಿನ ಆಸಕ್ತಿ ಇವಾಗಿಲ್ಲ. ಇಲ್ಲ. ಸದ್ಯ ನಾನೀಗ ಮಧುನಹಳ್ಳಿ ಗ್ರಾಮದ ಸಮೀಪ ಇದ್ದೇನೆ. ಚರಂಡಿ ಇವೆಲ್ಲ ಆಯ್ತಾ ಇದೆ ಸರ್. ರೋಡ್ ಎಲ್ಲ ಇದಾಗಿದೆ, ಪ್ಯಾಚ್ ಎಲ್ಲ ಹಾಕಿದ್ರು ಸರ್. ಆಯ್ತಾ ಇದೆ ಸರ್. ಬರ್ತಾರೆ ಎಮ್ ಎಲ್ ಎ ಅವರು ಏನೋ ಸಮಸ್ಯೆ ಬರ್ತಾರೆ ಸರ್. ಏನಾದ್ರು ಪ್ರಾಬ್ಲಮ್ ಏನಾದ್ರು ಸಾವು ಗೀವು ಆದ್ರೆ ಬಂದು ಏನಾದರೂ ಸಹಾಯ ಮಾಡಿಬಿಟ್ಟು ಹೋಗ್ತಾರೆ ಸರ್. ಸಮಸ್ಯೆ ಕೇಳ್ತಾರೆ. ಹೌದು ಸರ್, ಕೊಡ್ತಾರೆ ಸರ್, ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲಿ ಈ ಕಡೆ ಕೂಲಿ ಕೆಲಸ ಕಳ ಕೀಳಾಗ ಭತ್ತ ಜಮೀನು ಕಳ ಏನು ಕೂಲಿ ಮಾಡಿದ್ರು ಉಂಟು, ಕೂಲಿ ಮಾಡಿದ್ರೆ ಇಲ್ಲ ಸರ್. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಎಮ್ ಎಲ್ ಎ ಅವ್ರು ಬರ್ತಾರಾ ಸಮಸ್ಯೆ? ಬರ್ತಾರೆ ಅಕ್ಕಕ್ಕೆ ಬರ್ತಾವ್ರೆ. ಬಂದು ಈ ಸಾವು ಸಂಕಟಕ್ಕೆಲ್ಲ ಬಂದು ಅವ್ರ ಕೈಲ ಆದಷ್ಟು 2 ಸಾವಿರ 3 ಸಾವಿರ 5 ಸಾವಿರ ಹಿಂಗೆ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಸದ್ಯ ನಾನೀಗ ದೊಡ್ಡಿನವಾಡಿ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಯಾವುದನ್ನು ಅಭಿವೃದ್ಧಿ ಪಡಿಸಿಲ್ಲ. ಯಾಕೆ ಕೇಳಲ್ವಾ? ಜನಗಳಿಗೆ ಕೇಳಲ್ವಾ? ಸಿಗೋದೇ ಇಲ್ವಾ ಏನು ಅಂತ? ಬಂದಿರ್ತಾನೆ ಸಾಕು ಹೇಳೋದು. ನಮ್ಮ ಬರೋದೇ ಇಲ್ಲ. ಅವ್ನ ಮುಖ ನೋಡೂ ಇಲ್ಲ ನಾವು. ಗೆದ್ಕೋದ್ದು ಇಲ್ಲಿಗೆ ಬಂದೂ ಇಲ್ಲ. ಹಿಂದೂಡಿ ಯಾವ್ದು ಅಂತ ಅವ್ನಿಗೆ ಗೊತ್ತೂ ಇಲ್ಲ. ಅಲ್ಲ, ಎಲೆಕ್ಷನ್ಗಿಂತ ಮುಂಚೆ ಬಹಳಷ್ಟು ಸತಿ ಬರ್ತಾ ಇದ್ರು. ಅವಾಗ ಗೆಲ್ಲ ಗಂಟ ಮಾತ್ರ ಬಂದರು. ಗೆದ್ದ ಮೇಲೆ ಇಲ್ಲ ಆಳು. ಸರ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ಅವರು. ಹೇಳಿಲ್ವ ಅವರು? ಗೆದ್ದದವರು ಇನ್ನೂ ಮೊಗನ ತೋರಿಸಿಲ್ಲ. ಅದು ಎಲ್ಲೆಲ್ಲಿ ಹೋಗಿ ಕೂತಿದ್ದಾನ. ಆ ಟೈಮ್ಗೆ ಬರ್ತಾರೆ, ಕಾಲ ಕೈ ಹಿಡಿತಾರ. ಗೆದ್ದ ಮೇಲೆ ಊರಿಗೆ ಹೋಗ್ತಾರೆ ಅವ್ರು ಪಡ್ದವ್ರು. ಏನೇ ಕೆಲಸ ಮಾಡ್ಬೋದು ನಮ್ಮ ಬೆಂಗಳೂರು ತಣಿಬೇಕು ಅವ್ರು ನೋಡ್ತಾರೆ. ನಾವು ಆ ಥರ ಮಾಡ್ತಿಲ್ವಲ್ಲ. ಚುನಾವಣೆಗೆ ಮುನ್ನ ಕಾಲು ಹಿಡಿತಾರೆ, ಕೈ ಹಿಡಿತಾರೆ ಅಂತ. ಇವಾಗ ಜನಗಳ ಪರಿಸ್ಥಿತಿ ಜೊಟ್ಟು ಹಿಡ್ಕತಾರೆ. ಇವಾಗ ಜೊಟ್ಟು ಹಿಡಿತಾರ. ಅದ ಹಿಡ್ದಾರಲ್ಲ, ಇನ್ನೇನು ಹಿಡಿಬೇಕು. ಸದ್ಯ ನಾನೀಗ ಕೊಂಗ್ರಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಏನೇನು ಸಮಸ್ಯೆ ಇದೆ ಸರ್ ಈ ಭಾಗದಲ್ಲಿ? ಇದು ಮಸ್ತಾಗಿ ಸಮಸ್ಯೆ ಏನಂತ ರೋಡ್, ಡ್ಯಾಮ್ ರೋಡ್ ಇಲ್ಲ. ಒಟ್ಲಿ ನಮ್ಮ ಕಾವೇರಿ ಆದ್ದರಿಂದ ಒಂದು ಸ್ವಲ್ಪ ನೀರು ಅನುಕೂಲ ಇದೆ. ಡ್ಯಾಮ್ ಸಾಗ್ಯ ಬಂಡೆ ರೋಡ್ ಚೂರು ಚೆನ್ನಾಗಿಲ್ಲ. ನಮ್ಮ ಡ್ಯಾಮಿಗೆ 6 ಕಿಲೋಮೀಟ್ರ್ ಇದೆ, ಅಲ್ಲೂ ರೋಡ್ ಇಲ್ಲ. ಎಲ್ಲ ನಮ್ಗೆ ಎಲ್ಲ ರೋಡ್ ಸಮಸ್ಯೆಗಳು. ಈಗ ಇವ್ರುಗಳು ಗೆದ್ದು ಈ ಹಾಸ್ಪಿಟ್ಲಿ ಸರಿಯಾದ ಸೌಕರ್ಯ ಜನಕ್ಕಿಲ್ಲ. ಆ ರೋಡ ಇಲ್ಲಿಂದ ತರ್ಗ ರೋಡ್ ಗಂಟೆ ಹೋಗಿ ಏನೂ ಮಾಡಿಲ್ಲ. ಸತ್ತಿ ರೋಡ್ ಗಂಟೆ ಏನೂ ಮಾಡಿಲ್ಲ. ಇವರು ಬರ್ತಾರ, ನೆಟ್ಗೆ ಹೋಯ್ತಾರ, ನೆಟ್ಗೆ ಬರ್ತಾರ. ಇಲ್ಲಿಗೆ 1 ರೂಪಾಯಿನ ಅನುದಾನನೂ ಕೊಡ್ತಾ ಇಲ್ಲ. ಅಲ್ಲಿ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಇವರು ಯಾವ ಕೆಲಸನೂ ಯಾವುದೂ ಮಾಡ್ತಾ ಇಲ್ಲ. ಸದ್ಯ ನಾನೀಗ ಕಾಮಗೆರೆ ಗ್ರಾಮದಲ್ಲಿದ್ದೇನೆ. ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ ಅಂತ? ಇವ್ರು ನಿರೀಕ್ಷೆಯಾಗಿ ಇವರು ಹಳೆ ಕ್ಯಾಂಡಿಡೇಟ್ಗಳು ಏನೂ ಅಂತ ಅಭಿವೃದ್ಧಿ ಕೆಲಸಗಳು ನಡೀತಿಲ್ಲ. ಹೊಸ ಕ್ಯಾಂಡಿಡೇಟ್ ಕೂಡ ಪರವಾಗಿಲ್ಲ, ಅನುಕೂಲ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ. ಎಲ್ಲಕ್ಕೂ ಸ್ಪಂದಿಸಿದ್ರು ಸರ್. ಬತ್ತಿದ್ರು ಇವಾಗ ಇಲ್ವಲ್ಲ, ಗೆದ್ದಾಯ್ತಲ್ಲ ಅಂತ ಬತ್ತೇ ಇಲ್ಲ. ಕೆಲಸನೇ ಮಾಡಿಲ್ವಲ್ಲ, ಏನು ಮಾರ್ಕ್ಸ್ ಕೊಟ್ರಿ? ಸೊನ್ನೆನೆ. ಅವರು ಮಾಡಿಲ್ಲ, ನರೇಂದ್ರನು ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ಹೋಗಿ ನೋಡಿ, ಕರ್ಕೊತೀವಿ ನಿಮ್ಮನ್ನೇ. ಎಲ್ಲ ಆ ಕಲ್ಲು ಗುಂಡು ಬಿದ್ದಾವೆ. ಗೆದ್ಕಂದ್ರು ಕೂತ್ಕೊಂಡ್ರು ಅಷ್ಟೇ. ಇವಾಗ ಏನೂ ಇಲ್ಲ ಸರ್, ಕೆಲಸನೇ ಮಾಡಿಲ್ಲ. ಅದೇ ಓಟಿಗೆ ಬಂದರು, ಈಸ್ಕೊಂಡ್ರು, ಓಟ್ ಹಾಕಿಸ್ಕೊಂಡ್ರು. ಅವ್ರ ಕೆಲಸ ತೀರ್ತು ಹೋದ್ರು. ಇವಾಗ ಸ್ಪಂದಿಸ್ತಾರ? ಏನಾದ್ರು ಸಮಸ್ಯೆ ಅಂದ್ರೆ ಕೇಳ್ತಾರ ಒಲೆ ಜನಗಳಿಂದ? ಜನಗಳಿಂದ ಏನು ಕೇಳ್ದಾರು ಸರ್? ಬರೋದೇ ಇಲ್ಲ, ಎಲ್ಲಿ ಕೇಳ್ದಾರು ಸರ್? ಸದ್ಯ ನಾನೀಗ ಅನೂರು ಕ್ಷೇತ್ರದ ಮಂಗಲ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಗೆಲ್ಲತನಕೋಸ್ಕರ ಬಂದು ಜನಗಳ ಪರಿಚಯ ಮಾಡ್ಕೋತಾರೆ. ಗೆದ್ದಾದ ನಂತರ ಜನಗಳ ಹತ್ರ ಬಂದು ತುಂಬ ಮಾತಾಡೋದು ತುಂಬ ಕಡಿಮೆ ಸರ್. ಅದೇ ಪರಿಸ್ಥಿತಿ ಆಗೋಯ್ತಾ? ಅದೇ ಪರಿಸ್ಥಿತಿ, ಪ್ರತಿ ವರ್ಷ ಅದೇ ಪರಿಸ್ಥಿತಿ ಸರ್. ಗೆಲ್ಲತನಕ ಅಷ್ಟೇ ಬರ್ತಾರೆ, ಗೆದ್ದಾದ್ಮೇಲೆ ಅವ್ರವ್ರದ್ದು ಬುದ್ಧಿ ತೋರಿಸ್ತಾರೆ ಸರ್. 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಎಮ್ ಎಲ್ ಎ ಅವ್ರಿಗೆ? ಕೊಡೋಕ್ಕೆ ಮಾರ್ಕ್ಸ್ ಇಲ್ಲ ಸರ್ ಅವ್ರಿಗೆ. ಮಾರ್ಕ್ಸ್ ಕೊಡಲ್ಲ.
ಒಂದೂ ಇಲ್ಲ. ಇವರು ಮಾಡೋ ಇಚ್ಛೆ ಇದ್ದರೆ ಹೆಂಗೆ ಬೇಕಾದ್ರೆ ಆಸಕ್ತಿ ಇದ್ದರೆ ತಂದು ಮಾಡ್ಬೋದು. ಈಗ ಕೇಂದ್ರದಲ್ಲಿ ಅವ್ರದ್ದೇ JDSನ ರಾಜ್ಯಾಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ. ಹಂಗಾಗಿ ಇವರು ಅಲ್ಲಿಂದಾರು ತಂದು ಮಾಡ್ಬೋದು ಏನಾದ್ರು ಕಾರ್ಯಕ್ರಮಗಳ. ಅದನ್ನು ಮಾಡೋ ಉದ್ದೇಶಗಳು ಇವ್ರದ್ದು ಕಾಣಿಸ್ತಾ ಇಲ್ಲ. ಏನು ಅಂದರೆ ಅಪರೂಪಕ್ಕೆ ಸರ್ಕಾರಿ ಕಾರ್ಯಕ್ರಮ ಇದಾಗ ಬರ್ತಾರೆ. ಯಾವುದೇ ಗ್ರಾಮಗಳಿಗೂ ಕೂಡ ಎಲೆಕ್ಷನ್ ಮುಗಿದ ಮೇಲಿಂದ ಯಾವುದೇ ಕಾರಣದವ್ರು ಕಾಣಿಸ್ಕೊಂಡಿಲ್ಲ ಅವರು. ಅಭಿವೃದ್ಧಿ ನಮ್ಮೂರಿಗೆ ಏನು ಮಾಡಿಲ್ಲಪ್ಪ ಇನ್ನೂ ಅವರಿಂದ ಇನ್ನೂ ಯಾವ ಕೆಲಸಗಳು ಆಗಿಲ್ಲ. ಇಲ್ಲಿ ಮುಂದೆ ಆಗ್ಬೋದು ನೋಡ್ಬೇಕಾದನ್ನಷ್ಟೇ. ಅಲ್ಲ 2 ವರ್ಷ ಆಗೋಯ್ತಲ್ಲ ಸರ್, ಮುಂದೆ 2 ವರ್ಷದಿಂದ ಏನು ಕೆಲಸ ಆಗಿಲ್ಲ ನಮ್ಮೂರಿಂದ. ನಮ್ಮೂರಿಗಂತೂ MLA ಕಡೆಯಿಂದ ಇನ್ನೂ ಏನು ಕೆಲಸ ಆಗಿಲ್ಲ. ಯಾವುದೋ ಒಂದು ರೋಡಲ್ಲಿ ರಸ್ತೆ ಇದೆ ಅಭಿವೃದ್ಧಿ ಯಾವುದೋ ಏನೂ ಮಾಡಿಲ್ಲ. 2 ವರ್ಷ ಆಯ್ತು MLA ಆಗಿ, ಇನ್ನು ಯಾವುದೋ ಬಂದರೆ ಇನ್ನೂ 3 ವರ್ಷ ಟೈಮ್ ಇದೆ ಅಲ್ಲ. ನೋಡೋಣ, ಕಾದ್ ನೋಡೋಣ. ವಿಶ್ವಾಸದಲ್ಲಿದ್ದೀರಿ, ಕಾದ್ ನೋಡೋಣ ಅಲ್ವಾ. ಈಗ MLA ಅವರು ಅವರು 15 ವರ್ಷ MLA ಇದ್ರು. ಯಾರೋ ನಮ್ಮ ನರೇಂದ್ರ ಅವರು ಬಂಡಳ್ಳಿ ರೋಡಿ ಮಾಡೇ ಇಲ್ಲ. ಇದಕ್ಕೆ ಹೇಳ್ತೀರಾ ಮಾಡೇ ಇಲ್ವ? ಅವ್ರು 3 ಸತ ಆಗಿರಲ್ಲ ಪಾಪ, ಅದೇ ಮಾಡಿಲ್ಲ. ಇನ್ನು ಇವರು 3 ವರ್ಷದಿಂದ ಅಭಿವೃದ್ಧಿ ನೋಡೋಣ. 3 ವರ್ಷದಲ್ಲಿ ನಮ್ಗೆ ವಿಶ್ವಾಸ ಇದೆ ಮಾಡ್ತಾರೆ. ಭಾಳ ಹತ್ತಿರದಿಂದ ತಿಳಿದಿದ್ದೀನಿ ಅವ್ರನ್ನ. ಅವರು ಭಾಳ ದೀನದಲಿತರ ಬಂಧು ಬಳಗ ಭಾಳ ಹೆಲ್ಪ್ ಮಾಡ್ತಾರೆ. ಬಡವರಿಗೆ ಆಗಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ. 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? 10 ಮಾರ್ಕ್ಸ್ಗೆ ನಾನು 9 ಮಾರ್ಕ್ಸ್ ಕೊಡ್ತೀನಿ. ನಮಗಂತೂ ವ್ಯಕ್ತಿ ಒಳ್ಳೆ ವ್ಯಕ್ತಿನೇ, ಆದರೆ ಕೆಲಸ ಆಯ್ತಾ ಇಲ್ಲ. ಒಳ್ಳೆ ವ್ಯಕ್ತಿ, ಅಭಿವೃದ್ಧಿ ಶೂನ್ಯ. 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಹಂಗಾರೆ? ಅವ್ರಿಗೆ ಒಂದು 8 ಮಾರ್ಕ್ಸ್ ಕೊಡ್ಬೋದು, ಒಂದು 2 ಮಾರ್ಕ್ಸ್ ಕಡಿಮೆ ಆಗುತ್ತೆ ಅಷ್ಟೇ. ಅಭಿವೃದ್ಧಿಲಿ ಅದೇ ಆಗುತ್ತಲ್ಲ ಸರ್. ಅಭಿವೃದ್ಧಿ ಆದ್ರೂ ಸರಿಯಾದ ರೀತಿ ಆಯ್ತಾ ಇಲ್ಲ. ಸದ್ಯ ನಾನೀಗ ಬೆಳ್ತೂರು ಗ್ರಾಮದ ಜಮೀನೊಂದರಲ್ಲಿದ್ದೇನೆ. ಗೃಹಲಕ್ಷ್ಮಿದೆಲ್ಲ ಬರ್ತಾ ಇದೆಯಾ? ಅನುಕೂಲ ಆಗ್ತಾ ಇದೆಯಾ? ಆಯ್ತದನಿ. ಹೆಂಗೆ ಅನುಕೂಲ ಆಯ್ತದೆ ಬಡವ್ರಿಗೆ ಅಂತ? ಬಡವ್ರಿಗೆ ಅನುಕೂಲ ಆಯ್ತದನಿ. ಗ್ಯಾರಂಟಿ ಬರ್ತದೆ. 2,000 ರೂಪಾಯಿ ಆಗ್ತಾವ್ರೆ. ಆಗ್ತಾವ್ರೆ. ಇದೆಲ್ಲ ಫ್ರೀ ಇದೆ. ಅನುಕೂಲ ಆಯ್ತದ. ಆಗ್ತಾವ್ರೆ ಬಡವ್ರಿಗೆ ಅನುಕೂಲ ಆಯ್ತದ. ಏನೇನು ಸೌಲಭ್ಯಗಳಿದೆ? ರೋಡ್ಗಳೆಲ್ಲ ಆಗಿದೆಯಾ? ರೋಡ್ ಸಮಸ್ಯೆ ಇಲ್ವಾ? ಕುಡಿಯೋ ನೀರು ಸಮಸ್ಯೆ ಇಲ್ಲ. ಕುಡಿಯೋ ನೀರು ಅನುಕೂಲವಾಗದ. ರೋಡ್ ಸ್ವಲ್ಪ ಅನುಕೂಲ ಇಲ್ಲ. ಬಸ್ಸಿಗೆ ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ಅನುಕೂಲ ಇಲ್ಲ. ರೋಡ್ ಚೆನ್ನಾಗಿಲ್ಲ, ಮಾಡಿಸಿಲ್ಲ. ನಮ್ಗೆ ಬಸ್ ಒಂದಿಲ್ಲ ಸರ್. ಎಲ್ಲಿ ಅಂದರೆ ಉದ್ನೂರಿಂದ ಬೆಳ್ತೂರ್ಗೆ ಬಸ್ ಇಲ್ಲ ಸರ್ ನಮ್ಗೆ. ಕೇಳ ಆಯ್ತು, ಎಲ್ಲ ಬಂದ ಮಾಡಲಿಲ್ಲ. ರೋಡ್ ಅಂದ್ರೆ ಜವಾಬೇಕು, ಬಸ್ಗಳು ಬೈಯತ್ತಿಲ್ಲ. 2 ಬಸ್ಸು ಬರೋವು. ಏನೇನು ಸಮಸ್ಯೆ ಇದೆ ಅಮ್ಮ ಊರಿನಲ್ಲಿ? ಅದಕ್ಕೆ ಹೇಳಿದ್ರಲ್ಲ ಅವ್ರು ಅಷ್ಟೇ ಸರ್. ಅಲ್ಲ ನಿಮ್ದು ಹೇಳಿ. ನಮ್ದು ಅಷ್ಟೇ. ಯಾವ್ದು? ಬಸ್ ಇಲ್ಲ. ಹುಡುಗರ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸೇಮ್ ಪ್ರಕಾರ ತೊಂದರೆ ಆಯ್ತದ ಮಕ್ಕಳಿಗೆ. ಅದೇ ಸರ್. ಆಸ್ಪತ್ರೆ ಸೌಲಭ್ಯ ಎಲ್ಲ ಅದೆಲ್ಲ ಇಲ್ಲ ಸರ್. ಆಸ್ಪತ್ರೆನೂ ಇಲ್ಲ ಇಲ್ಲಿ ಊರಿನಲ್ಲಿ ಇಲ್ವಾ? ಇಲ್ಲ ಇಲ್ಲ. ಹುಷಾರ್ ತಪ್ಪಿದ್ರೆ ಎಲ್ಲಿಗೆ ಹೋಗ್ಬೇಕು? ಅನೂರ್ಗೆ ಹೋಗ್ಬೇಕು. ಈ ರೋಡು ಚರಂಡಿ ಇವೆಲ್ಲ ಏನು ಇಲ್ಲ ಸಾದ ಒಂದು ಕೆರತಾರ ಒಂದು 90 ಬಿಟ್ಬಿಟ್ಟು ಹೋಯ್ತಾರ ಸರ್. ಆ ಗಲ್ಲಿನೂ ಯಾವಾಗ ಗೋರ್ಸಲ್ಲ. ಅದಕ್ಕೆ ನಿಮ್ಮ ಗಂಡರಿಲ್ಲ ಗೋರ್ಸ್ಕೊಳ್ಳಿ ಅಂತಾರ. ಅವ್ರನ್ನ ಗೆಲ್ಸಿರೋದು ಅವ್ರನ್ನ ಹೇಳ್ತಿರ್ನ ದೊಡ್ಡದು ಚೇರ್ನ ಮೇಲೆ ಕುಣ್ಸಕ. ನಾವು ಕಂಬಳಗೆ ಅವ್ರು ಕೂತಿರೋದು. ಜನಗಳ ಪರಿಸ್ಥಿತಿ ಓಟ್ ಹಾಕ್ತಾರೋದು ನಿಮ್ಗೆ ಕೊಟ್ಟಿಲ್ಲ 200 ಅಂತಾರ ಸರ್. ಕೊಟ್ಟಿದ್ದು ಕಿಸ್ಕೊತಾರ ಸರ್. ಒಬ್ರು ಬಂದಿಲ್ಲ, ಓಟ್ ಹಾಕ್ನಿಲ್ಲ ಅಂದ್ಬಿಟ್ಟು. ಸದ್ಯ ನಾನೀಗ ಲೊಕ್ಕನಹಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್ 2 ವರ್ಷ ಆಯಿತು ಶಾಸಕರಾಗಿ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಅಭಿವೃದ್ಧಿ ಏನೂ ಇಲ್ಲ. ಊರಿಗೆ ಮುಖ ನೋಡೋಂಗಿಲ್ಲ. ಅದಕ್ಕೆ ಮುಂದೆ ವಾರಕ್ಕೊಂದ್ಸಲ ಬರ್ತಿದ್ರು ಗೆಲ್ಲ ಗಂಟ. ಗೆದ್ದ ಮೇಲೆ ಇಲ್ವೇ ಇಲ್ಲ ಇವಾಗ. ಯಾಕೆ ಗೊತ್ತಲ್ಲ ಇವಾಗ ಯಾಕೆ ಬೇಕು ಅವ್ನಿಗೆ? ಗೆದ್ದಾಯ್ತು ಈ ಸಂಪರ್ಸನ ನೋಡ್ತಾರೆ ಅವರು. 10 ಅಂಕಗಳಿಗೆ ಎಷ್ಟು ಅಂಕ ಕೊಡ್ತೀರಿ? MLA 1 ಅಂಕನೂ ಇಲ್ಲ. 1 ಅಂಕನೂ ಇಲ್ಲ. ಫುಲ್ ರಸ್ತೆ ಸಮಸ್ಯೆಗಳು, ನೊಕ್ತೊಳಿ ಈ ರೋಡ್ ಸಮಸ್ಯೆ, ಬಂಡಳ್ಳಿ ರಸ್ತೆ ಸಮಸ್ಯೆ, ಎಲ್ಲ ರಸ್ತೆಗಳು ಸಮಸ್ಯೆ. ಯಾವುದೂ ಒಂದು ರಸ್ತೆ ವ್ಯವಸ್ಥೆ ಆಗಿಲ್ಲ. ಅಲ್ಲ ಕೇಳಿಲ್ವಾ MLA ಅವ್ರನ್ನ? ಇಲ್ಲ ಸರ್, ಮಾತಾಡಿಲ್ಲ, ಹೋಗಿಲ್ಲ. ಎಲ್ಲ ಎಲೆಕ್ಷನ್ ಅದು ಇದು ಏನೇನು ಸಮಸ್ಯೆ ಇತ್ತಲ್ಲ ಅವ್ರಿಗೂ ಹೋಗಿ ಮಾತಾಡಿಲ್ಲ. ಮಾತಾಡಬೇಕು. 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 2 ವರ್ಷದ ಅವಧಿ ಕಾರ್ಯವೈಖರಿಗೆ? ಒಂದು 4% ಕೊಡ್ಬೋದು ಸರ್. ಅಷ್ಟು 10ಕ್ಕೆ 4. ಜನಗಳ ಕೈಗೆ ಸಿಗ್ತಾರಾ? ಸಮಸ್ಯೆ ಕೇಳ್ತಾರೆ? ಇರ್ತಾರೆ ಅವಾಗ. ಈಗ ಇತ್ತೀಚೆಗೆ ಏನೋ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಷ್ಟೇ. ಸದ್ಯ ಲೊಕ್ಕನಹಳ್ಳಿಯ ಅರಳಿ ಮರದ ಸಮೀಪ ನಾನಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತಾಡ್ತೀನಿ. ಸರ್, ಮಂಜುನಾಥ್ ಅವರು ಶಾಸಕರಾಗಿ 2 ವರ್ಷ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಂಚೆ ನಾಗೇಂದ್ರ ಅವರು ಶಾಸಕರಾಗಿದ್ದರು. ಓಕೆ, ನರೇಂದ್ರ ಅವರು ಶಾಸಕರಾಗಿದ್ದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವ್ರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? ನಮ್ಮ ಕಡೆಯಿಂದ ನಾವು ಔಟ್ ಆಫ್ 10 ಕೊಡ್ತೀವಿ. ಬರ್ತಾರೆ ಊರಿಗೆ, ಸಮಸ್ಯೆ ಕೇಳ್ತಾರ? ಬರಲಿ ಕೇಳ್ತಾರೆ, ಬರ್ತಾರೆ, ಹೋಗ್ತಾರೆ. ರೋಡಲ್ಲಿ ನಾವು ಮಾತಾಡಿಸ್ರು ನಿಲ್ಸ್ಬಿಟ್ಟು ಮಾತಾಡ್ಬಿಟ್ಟು ಏನೋ ಆರಾಮಿದ್ದೀರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಆಯ್ತು.
ಸಹಾಯ ಮಾಡುವಂಥ ಗುಣ ಇದೆ. ಇದೆ ಒಳ್ಳೆ ಗುಣ ಇದೆ. ಗೆದ್ದ ಮೇಲೆ ಸ್ವಲ್ಪ ಜನಗಳಿಂದ ಸ್ವಲ್ಪ ಅಂತರ ಕಾಪಾಡ್ಕೊಂಡಿದ್ದಾರೆ. ಅದಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇಲ್ಲ ಅನ್ನೋಕ್ಕಿಂತ ಮಂಜುನಾಥ್ ಅವರು ಎಲೆಕ್ಷನ್ಗೂ ಮೊದಲೇ ಇದ್ರಲ್ಲ, ಆ ಮಂಜುನಾಥ್ ಈಗಿಲ್ಲ. ಪಾಪ ಅವರು ಯಾಕಿಲ್ಲ ಪ್ರಶ್ನೆ ಮಾಡಿಲ್ವಾ? ಅಲ್ಲ ಸರ್, ಜನ ಯಾಕೆ ಪ್ರಶ್ನೆ ಮಾಡಲ್ಲ ಅಂದ್ರೆ ಸರ್, ಈಗ ಎಲೆಕ್ಷನ್ ಬಂದ ಟೈಮ್ಗೆ ಅವರು ಸರ್ ನಮ್ಗೆ ಈ ರೀತಿ ಸಮಸ್ಯೆ ಇದೆ, ನಮ್ಗೆ ನೆಕ್ಸ್ಟು ಗೆದ್ದಾಗ ಮಾಡಿಕೊಡಿ ಅಂತ ಹೇಳಿ ಅಭ್ಯಾಸ ಹೊರ್ತು ಇಲ್ಲಿನ ಜನಕ್ಕೆ ಗೆದ್ದ ಮೇಲೆ ನಾವು ಹೋಗಿ ಕೇಳಬೇಕು ಅನ್ನೋ ಧೈರ್ಯ ಇಲ್ಲ. ಇದು ಹಳ್ಳಿ ವಾತಾವರಣ. ಇದಿಷ್ಟು ಅನೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿರುವಂಥದ್ದು. ಭಾಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಮಂಜುನಾಥ್ರವರನ್ನು ಶಾಸಕರಾಗಿ ಆಯ್ಕೆ ಮಾಡಿದೋ, ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ ಎಂಬುದು ಬಹುತೇಕ ಜನರ ಅಭಿಪ್ರಾಯ ಆಗಿದೆ. ಮತ್ತೊಂದಷ್ಟು ಮಂದಿ ಅನುದಾನ ಸಿಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಶಾಸಕರು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ನಡುವೆಯೂ ವೈಯಕ್ತಿಕವಾಗಿ ಜನರಿಗೆ ಸ್ಪಂದಿಸಿ ಸಹಾಯ ಹಸ್ತ ಚಾಚುತ್ತಿದ್ದಾರೆ ಎಂಬುದು ಮತ್ತೊಂದಷ್ಟೇ ಮಂದಿಯ ಅಭಿಪ್ರಾಯ ಆಗಿದೆ. ಇನ್ನು ಈ ಭಾಗದಲ್ಲಿ ಪ್ರಮುಖವಾಗಿ ರಸ್ತೆಗಳು ಹದಗೆಟ್ಟಿದೆ, ಅವೆಲ್ಲವನ್ನು ಸರಿಪಡಿಸಬೇಕಾದಂಥ ಕೆಲಸವು ಆಗಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕಾಗಿದೆ. ಈ ಭಾಗದಲ್ಲಿ ಉನ್ನತ ಮಟ್ಟದ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕಿದೆ, ಸರ್ಕಾರಿ ಶಾಲೆಗಳು ಉಳಿಬೇಕಾಗಿದೆ ಎಂಬುದು ಬಹುತೇಕರ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ಶಾಸಕರಿಗೆ ಇನ್ನೂ 3 ವರ್ಷಗಳ ಕಾಲ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮುಂದಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.